ಬೆಂಗಳೂರಿನಲ್ಲಿ ಇವತ್ತು ಆರ್ಸಿಬಿ ಗುಜರಾತ್ನ ಹಣಾಹಣಿ ನಡೀತಾ ಇದೆ. ತವರಿನಲ್ಲಿ ಆರ್ಸಿಬಿಗೆ ಇದು ಕೊನೆಯ ಲೀಗ್ ಪಂದ್ಯ ಕೂಡ ಆಗಿರುವಂಥದ್ದು. ಅದರಿಂದಾಗಿ ಕ್ರೇಜ್ ಕೊಂಚ ಡಬಲ್ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಭದ್ರತೆಗಾಗಿ 2300 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅಕ್ರಮ ಟಿಕೆಟ್ ಮಾರಾಟ ಜಾಲದ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಬ್ಲಾಕ್ ಟಿಕೆಟ್ ಮಾರುವವರ ವಿರುದ್ಧ ಕಾರ್ಯಾಚರಣೆಗೆ 7 ತಂಡವನ್ನು ರಚಿಸಲಾಗಿದೆ. ಟಿಕೆಟ್ ಇಲ್ಲದೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬರುವಂತಿಲ್ಲ. ಟಿಕೆಟ್ ಇಲ್ಲದೆ ಬಂದು ಗುಂಪು ಸೇರಿದ್ರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಈಗ ಸಿದ್ಧತೆ ಆಗಿದೆ. ನಮ್ಮ ಪ್ರತಿನಿಧಿ ಅರುಣ್ ಹಾಗೆ ವಿಕಾಸ್ ಇಬ್ರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಗಮನಿಸ್ತಾ ಇದ್ದೀವಿ ಕೊನೆಯ ಲೀಗ್ ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೀತಾ ಇರುವಂಥದ್ದು. ಇದರಿಂದಾಗಿ ಕ್ರೇಜ್ ಕೊಂಚ ಹೆಚ್ಚಾಗಿನೇ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಹೇಗಿದೆ ಭದ್ರತೆ ಎಲ್ಲ ಹೇಗಿದೆ, ಯಾವ ರೀತಿಯ ಕಂಡು ಬರ್ತಾ ಇದೆ ಸ್ಟೇಡಿಯಂ ಸುತ್ತಮುತ್ತ? ಎಸ್ ಶಮಂತ್, ಇವತ್ತು ಜಿಟಿ ಹಾಗೂ ಆರ್ಸಿಬಿ ನಡುವಿನ ಕೊನೆಯ ಲೀಗ್ ಹಂತದ ಪಂದ್ಯ ಇವತ್ತು ಚಿನ್ನಸ್ವಾಮಿಯಲ್ಲಿ ನಡೀತಾ ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಲೀಗ್ ಹಂತದ ಕೊನೆಯ ಪಂದ್ಯವನ್ನ ನೋಡೋದಕ್ಕೆ ಈಗಾಗಲೇ ಅಭಿಮಾನಿಗಳು ಕಾತರದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂತದ್ದು. 2300ಕ್ಕೂ ಹೆಚ್ಚು ಪೊಲೀಸರನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ನಿಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಸಂಚಾರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಂಡು ಆಯಾ ಸ್ಥಳಗಳಲ್ಲಿ ಒಂದು ಏನು ಪಾರ್ಕಿಂಗ್ ಆಗಿರ್ಬೋದು ಮತ್ತು ಪಾರ್ಕಿಂಗ್ ಇಲ್ಲದ ಸ್ಥಳಗಳನ್ನ ಪ್ರತ್ಯೇಕವಾಗಿರಿಸಿಕೊಳ್ಳಲಾಗಿರುವಂತದ್ದು ಮತ್ತು ರಸ್ತೆಯ ಅಕ್ಕಪಕ್ಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಬ್ಯಾರಿಗೇಡ್ ಗಳನ್ನು ಹಾಕೊಳ್ಳಲಾಗಿದೆ. ಮತ್ತು ಕಳೆದ ಪಂದ್ಯಾಟದಲ್ಲಿ ಏನು ಬ್ಲಾಕ್ ಟಿಕೆಟ್ ಗಳನ್ನ ಮಾರಾಟ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಇದಕ್ಕೋಸ್ಕರವಾಗಿ ಸ್ಪೆಷಲ್ ಆಗಿ ಒಂದು 7 ತಂಡಗಳನ್ನ ಪೊಲೀಸರು ರಚನೆ ಮಾಡಿಕೊಂಡು ಈ ಬ್ಲಾಕ್ ಟಿಕೆಟ್ ಮಾರೋರ ಮೇಲೆ ಕಣ್ಣಿಟ್ಟಿರುವಂತದ್ದು. ಸದ್ಯ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂನ E3 ಗೇಟ್ ನಲ್ಲಿ ಈಗ ಇರುವಂತದ್ದು ಗಮನಿಸ್ತಾ ಇದೀವಿ. ಇದು 3:15ಗೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಗೇಟ್ ಗಳನ್ನ ತೆರೆಯಲಾಗಿರುವಂತದ್ದು. ಯಾಕಂದ್ರೆ ಸಡನ್ ಆಗಿ ಗೇಟ್ ಗಳನ್ನ ತೆಗೆದಂತ ಸಂದರ್ಭದಲ್ಲಿ ಆ ಮ್ಯಾಚ್ಗೆ ಹೋಗುವ ಕಾತುರದಲ್ಲಿ ಜನ ನೂಕು ಉಂಟಾಗುತ್ತೆ. ಸೊ ಹಾಗಾಗಿ 3:15ಗೆ ಗೇಟ್ ಗಳನ್ನ ಓಪನ್ ಮಾಡಿದ್ದಾರೆ ಮತ್ತು ಅಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಿವಿಲ್ ಸರ್ವಿಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ಸೊ ಏನು ಅಭಿಮಾನಿಗಳನ್ನ ಒಳಗೆ ಬಿಡುವಂತ ಕೆಲಸ ಮಾಡ್ತಿದ್ದಾರೆ. ಸೊ ಈಗಾಗಲೇ ಒಂದಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇವತ್ತು ಕೊನೆಯ ಲೀಗ್ ಮ್ಯಾಚ್ ಹೇಗನ್ಸ್ತಾ ಇದೆ? ತುಂಬಾ ಇಷ್ಟಪಟ್ಟು ಬರ್ತಾ ಇದೀವಿ. ನೋಡ್ಬೇಕು ಆರ್ಸಿಬಿ ಗೆಲ್ಲಿ, ನಾವು ಆರ್ಸಿಬಿಗೆ ಸಪೋರ್ಟ್ ಮಾಡೋದು. ಗೆಲ್ಲಿ ಸೋಲಿ ಆರ್ಸಿಬಿ, ಈ ಸಲ ಕಪ್ ನಮ್ದೇ. ಚೆನ್ನಾಗಿದೆ ಸರ್. ಯಾವತ್ತಿದ್ರು ಆರ್ಸಿಬಿನೇ ಗೆಲ್ಲೋದು. ಗಮನಿಸ್ತಾ ಇದೀವಿ. ಸೊ ಫ್ಯಾನ್ಸ್ ಅಂತೂ ತುಂಬಾ ಖುಷಿಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಗಮಿಸ್ತಾ ಇರುವಂತದ್ದು. ಈಗ ಇನ್ನು ಸ್ಟಾರ್ಟ್ ಅಷ್ಟೇ, ಇನ್ನೊಂದು ಅರ್ಧ ಗಂಟೆ ನಂತರದಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ. ಇವತ್ತಿನ ಪಂದ್ಯಕ್ಕೆ ಇನ್ನೊಂದಷ್ಟು ಜನ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಅಭಿಮಾನಿಗಳು ಕಾತರದಿಂದ ಇವತ್ತಿನ ಪಂದ್ಯವನ್ನು ನೋಡೋದಕ್ಕೆ ಚಿನ್ನಸ್ವಾಮಿ ಕಡೆ ಮುಖ ಮಾಡಿರುವಂತದ್ದು. ಶಮನ್, ಎಸ್ ವಿಕಾಸ್, ಹಾಗೆ ಸಂಪರ್ಕದಲ್ಲಿರಿ. ಅರುಣ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಗಮನಿಸ್ತಾ ಇದ್ವಿ ಅಭಿಮಾನಿಗಳ ಕ್ರೇಜ್ ಯಾವ ರೀತಿಯಾಗಿದೆ ಇವತ್ತು ಸ್ಟೇಡಿಯಂ ಸುತ್ತಮುತ್ತ? ಹೌದು ಶಮಂತ್, ಈಗಾಗಲೇ ಅಭಿಮಾನಿಗಳು ಸಹ ವಿರಾಟ್ ಕೊಹ್ಲಿಯನ್ನು ನೋಡಲಿಕ್ಕೆ ಈಗಾಗಲೇ ಕಾತುರದಿಂದ ಕಾಯ್ತಿದ್ದಾರೆ. ಸದ್ಯ ನೋಡ್ತಾ ಇರ್ಬೋದು, ಈಗಾಗಲೇ ಕಳೆದ ಬಾರಿಯೂ ಸಹ RCB ತಂಡ ಗೆಲುವನ್ನು ಸಾಧಿಸಿತ್ತು. ಈ ಬಾರಿಯೂ ಸಹ ಈ ತಂಡ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಈಗಾಗಲೇ ಹರ್ಷೋದ್ಗಾರರು ಸಹ ಕೇಳಿ ಬರ್ತಿರುವಂಥದ್ದು. ಯಾಕಂದರೆ ಈಗಾಗಲೇ RCB ಅಭಿಮಾನಿಗಳು ಸಹ ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ಮ್ಯಾಚ್ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿದ್ದೀರಾ? ತುಂಬಾ ಖುಷಿಯಾಗಿದೆ. ಇವತ್ತು ಲಾಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಅದು ಗೆಲ್ಬೇಕಂತ ಎಲ್ಲರೂ ಇದು ಮಾಡ್ತಾ ಇದೀವಿ. ಸರ್, ಇವತ್ತು ಲಾಸ್ಟ್ ಮ್ಯಾಚು ಯಾರು ರನ್ ಜಾಸ್ತಿ ಹೊಡಿಬೋದು ಅಂತ ನಿರೀಕ್ಷೆ ಇದೆ? ಸರ್, ಫಿಲಿಪ್ ಸಾಲ್ಟು HK ಹೊಡಿಬೋದಂತ ಇದೆ. ಈ ಸಲ ಬೆತಲಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ತುಂಬ ನಿರೀಕ್ಷೆ ಇದೆ. ಇನ್ನೇನು ಮಾಮೂಲಿ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ನಮಗೆ ಹೋಪ್ ಇದೆ, ತುಂಬ ಹೋಪ್ ಇದೆ. ಅವ್ರು ಆಡಲೇಬೇಕು ಈ ಸಲ. ಯಾಕೆಂದರೆ ನಾವು ಈ ಸಲ IPL ಅಲ್ಲಿ ಮನೆಗೆ ಹೋಗಿ ನೋಡ್ತಾ ಇದ್ದೀವಿ. ಇಷ್ಟು ದಿನ ನಾವು IPL ಅಲ್ಲಿ ಫಸ್ಟು ಈ ಫೀಲ್ಡಿಗೆ ಬಂದು ನೋಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫಸ್ಟ್ ನೋಡ್ತಾ ಇದ್ದೀವಿ. RCB ಹೋಮ್ ಗ್ರೌಂಡಲ್ಲಿ ಲಾಸ್ಟ್ನೇ ಮ್ಯಾಚು. ಹಂಗಾಗಿ ಗೆಲ್ಲೇಬೇಕು ಇವತ್ತು. ಎಲ್ಲರೂ ಒಳ್ಳೆ ರನ್ ಹೊಡೆದು ಗೆಲ್ಲಿಸಿ ಈ ಅಭಿಮಾನಿಗಳಿಗೆ ಖುಷಿ ಕೊಡ್ಬೇಕಂತ ಕೇಳ್ಕೊತೀರಿ. ಸರ್, ಇವತ್ತು ಲಾಸ್ಟ್ ಮ್ಯಾಚು, ಅದರಲ್ಲ ಕಳೆದ ಮ್ಯಾಚ್ ಸೋತೋಗಿತ್ತು. ಈ ಮ್ಯಾಚ್ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಸರ್, ತುಂಬ ಭರವಸೆಯಿಂದನೇ ನಾವೆಲ್ಲರೂ ನಮ್ಮ ಸ್ನೇಹಿತರೆಲ್ಲ ಸೇರಿ ನಾವು ಒಂದು 7 ಜನ ಬಂದಿದ್ದೀವಿ. ನಮ್ಮ ಟೀಮ್ ನಿಜವಾಗ್ಲೂ ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು RCB ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಬಂದಿದ್ದೀವಿ ಸರ್. ಗೆಲ್ಲೇಬೇಕು. ಸರ್, ಇವತ್ತು ಮ್ಯಾಚ್ ಇದೆ, ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀರಾ? ಸರ್, ತುಂಬ ವೆರಿ ಕಾನ್ಫಿಡೆಂಟು. ಇವತ್ತು RCB 200+ ರನ್ ಹೊಡೆಯುತ್ತೆ ಮತ್ತು ಚೆನ್ನಾಗಿ ಆಡುತ್ತೆ. ವಿರಾಟ್ ಕೊಹ್ಲಿ ಮತ್ತು 100 ಹೊಡಿತಾರೆ. ಕೊನೆಯ ಪಂದ್ಯ ಇರೋದ್ರಿಂದ ಇವತ್ತು ಬೆಂಗಳೂರಿನಲ್ಲಿ ಚೆನ್ನಾಗಿ ಅಭಿಮಾನಿಗಳಿಗೆ ಒಂದು ಕ್ರೇಜ್ ಕೊಡುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಚೆನ್ನಾಗಿ ಆಡ್ತಾರೆ. ಜೈ RCB, ಜೈ ಬೆಂಗಳೂರು. ಇದಿಷ್ಟು ಇಲ್ಲಿನ ಅಭಿಮಾನಿಗಳ ಮಾತಾಗಿರುವಂಥದ್ದು. ಶಮನ್, ಧನ್ಯವಾದ ಅರುಣ್ ಹಾಗೆ ವಿಕಾಸ್ ಇಬ್ರಿಗೂ ಕೂಡ ಮಾಹಿತಿಗಾಗಿ.